ನಮಸ್ಕಾರ ಅಮರೇಶ್ ಅವರೇ, ನಾವು ಬೆಂಗಳೂರಿಂದ ಬಂದಿದ್ದೀವಿ. MMB ಕಂಪನಿಯಿಂದ ಸಾಯಿಲ್ ಡಾಕ್ಟರ್ ಮೈಕ್ರೋಬ್ಸ್ ಅಂತ. ಗೇರ್ 1, ಗೇರ್ 2, ಗೇರ್ 3, ಗೇರ್ 4, ಗೇರ್ 5 ಅಂತಿದೆ. ಈಗ ನೀವು ಪಾಲಿ ಹೌಸ್, ರೋಸ್ ಪಾಲಿ ಹೌಸ್ ಇಟ್ಟಿದ್ದೀರಾ. ನೀವು ಎಷ್ಟು ಎಕರೆ ಇದೆ ಇದು ಪಾಲಿ ಹೌಸ್? 8 ಎಕರೆ. 8 ಎಕರೆ ಇದೆ. ಯಾವ ಊರು ಇದು? ಗೆಜ್ಜಿಕಾರ್ ಗುಪ್ಪೆ ಅಂತ. ಗೆಜ್ಜಿಕಾರ್ ಗುಪ್ಪೆ ಯಾವ ತಾಲೂಕು ಬರುತ್ತೆ? ಇದು ರಾಮನಗರ ತಾಲೂಕು. ರಾಮನಗರ ತಾಲೂಕಾ? ಹತ್ರ ಮಾಗಡಿ ಹತ್ರ 20 ಕಿಲೋಮೀಟರ್. 20 ಕಿಲೋಮೀಟರ್ ಇದೆ ಮಾಗಡಿ. ಸರಿ, ಈಗ ನೀವು ಎಷ್ಟು ಎಕರೆ ಇದೆ ಸರ್ ಇದು? 8 ಎಕರೆ. 8 ಎಕರೆ. 8 ಎಕರೆಗೆ ಇದು ಎಷ್ಟು ತಿಂಗಳಿಂದ ಯೂಸ್ ಮಾಡ್ತಾ ಇದ್ದೀರಾ? 3 ಮಂತ್. 3 ತಿಂಗಳಿಂದ ಯೂಸ್ ಮಾಡ್ತಾ ಇದ್ದೀರಾ. 3 ತಿಂಗಳಿಂದ ಅಂದ್ರೆ ನಿಮ್ಗೆ ಏನೇನ್ ಪ್ರಾಬ್ಲಮ್ ಇತ್ತು? ಇದಕ್ ಮೊದಲು ಏನೇನ್ ಪ್ರಾಬ್ಲಮ್ ಇತ್ತು ನಿಮ್ ರೋಸ್? ಈಗ ಏನೇನು ಇದಾಗಿದೆ? ಅದಕ್ಕೆ ಮೊದಲು ನಾವು ಫರ್ಟಿಲೈಸರ್ ಯೂಸ್ ಮಾಡ್ತಾ ಇದ್ದೆ. ಅದರಲ್ಲಿ ಅಷ್ಟೊಂದು ರಿಸಲ್ಟ್ ಬಂದಿದ್ದಿಲ್ಲ. ಇದು ಇದು ಗೊತ್ತಾದ್ಮೇಲೆ 3 ತಿಂಗಳಿಂದ ಯೂಸ್ ಮಾಡ್ತಾ ಇದೀನಿ. ಫರ್ಟಿಲೈಸರ್ 10% ಹೋಗ್ತಾ ಇದೆ ಅಷ್ಟೇ. 10% ಫರ್ಟಿಲೈಸರ್ ಮಿಕ್ಕಿದ ಕೊಡ್ತಾ ಇದ್ದೀರಾ. ನಿಮ್ಗೆ ಎಲ್ಲಾ ಪ್ರಾಬ್ಲಮ್ ಸಾಲ್ವ್ ಆಗಿದೆ? ಎಲ್ಲ ಚಲೋ ಸಾಲ್ವ್ ಆಗಿದೆ. ನಿಮ್ಗೆ ಹೆಂಗ್ ಗೊತ್ತಾಯ್ತು ಇದು ಪ್ರಾಡಕ್ಟ್ ಇದೆ? ಇದು ನನ್ನ ಫ್ರೆಂಡ್ ಕಡೆಯಿಂದ ಗೊತ್ತಾಯ್ತು. ಎಲ್ಲಿದೆ? ಹೊಸೂರಲ್ಲಿ. ಅಲ್ಲಿ ಕೆಲಸ ಮಾಡ್ತಾನೆ ನನ್ನ ಫ್ರೆಂಡ್. ಅವನ ಕಡೆಯಿಂದ ಗೊತ್ತಾಯ್ತು. ಅವ್ರು ಯೂಸ್ ಮಾಡ್ತಾ ಇದಾರೆ. ಆಮೇಲೆ ನಾನ್ ತಗೊಂಡು ಯೂಸ್ ಮಾಡಿದೆ. ನಾನೀಗ 3 ತಿಂಗಳಿಂದ ಕಂಟಿನ್ಯೂ ಮಾಡ್ತಾ ಇದ್ದೀನಿ. 3 ತಿಂಗಳಿಂದ ಕಂಟಿನ್ಯೂ ಮಾಡ್ತಾ ಇದ್ದೀರಾ. ನಿಮ್ಗೆ ಬಡ್ ಸೈಜು ಏನೇನ್ ಇಂಪ್ರೂವ್ ಆಗಿದೆ ಹೇಳಿ ಸ್ವಲ್ಪ. ಮೂವ್ಮೆಂಟ್ ಬೇಗ ಆಗುತ್ತೆ. ಮತ್ತೆ ಇದು ಬಡ್ ಸೈಜು, ಲೆಂತ್, ಥಿಕ್ನೆಸ್ ಎಲ್ಲ ಚೆನ್ನಾಗಿ ಬರ್ತಾ ಇದೆ. ಮತ್ತೆ ಬೇರೆ ರೈತರಿಗೆ ಏನ್ ಹೇಳ್ತೀರಾ ಇದು? ನನ್ ಫೋನ್ ಮಾಡಿದ್ರೆ ನಾನು ಇದ್ರ ಬಗ್ಗೆ ಒಳ್ಳೆ ರಿಸಲ್ಟ್ ಯೂಸ್ ಮಾಡಕ್ ಹೇಳಿ. ಚೆನ್ನಾಗಿ ಬಂದಿದೆ. ಮತ್ತೆ ನಿಮ್ ತೋಟ ಹಾಗೆ ಹಿಡಿಯೋಣ ಬನ್ನಿ. ನೋಡಿ, ರೈತರು ಈ ಸಾಯಿಲ್ ಡಾಕ್ಟರ್ ಮೈಕ್ರೋಬ್ಸ್ ನ ಉಪಯೋಗಿಸಿ ಎಲ್ಲಾ ರೈತರು 10 ಬೆಲೆಯಿಂದ 80-90 ಕಿಲೋಮೀಟರ್ ಇಂದ ಹೋಗಿ ತಗೊಂಡ್ಬಂದಿದ್ದಾರೆ. ತಂದು ಉಪಯೋಗಿಸಿದ ಮೇಲೆ ಏನೇನ್ ಚೇಂಜಸ್ ಇದೆ ತೋರ್ಸಪ್ಪ ಸ್ವಲ್ಪ. ನೋಡಿ, ಲೆಂತ್, ಬಡ್ ಸೈಜ್ ಆಲ್ಮೋಸ್ಟ್ ಎಲ್ಲ ಇಂಪ್ರೂವ್ ಆಗಿದೆ. ಮತ್ತೆ ನೋಡಿ ಲೀಫ್ ನೋಡಿ ಹೆಂಗಿದೆ. ಲೀಫ್ ಸೈಜು ಚೆನ್ನಾಗಿ ಬಂದಿದೆ, ಥಿಕ್ನೆಸ್ ಬಂದಿದೆ, ರೋಗನು ಕಂಟ್ರೋಲ್ ಆಗಿದೆ. ಎಲ್ಲಾ ರೈತರು ಉಪಯೋಗಿಸಿ ದಯವಿಟ್ಟು. ಗೇರ್ 1, ಗೇರ್ 2, ಗೇರ್ 3, ಗೇರ್ 4, ಗೇರ್ 5 ಯಾವ ತರ ಕೊಟ್ಟಿದ್ದೀರಾ ನೀವು ಹೇಳಿ ಸ್ವಲ್ಪ. ನಾನ್ ಫಸ್ಟ್ ಯೂಸ್ ಮಾಡಿದಾಗ ಒಂದು ವೀಕ್ಲಿ ಒಂದ್ ಮಾಡ್ತೀನಿ. ನೆಕ್ಸ್ಟ್ ವೀಕ್ ಗೇರ್ 2, ಆಮೇಲೆ ಗೇರ್ 3, ಈ ತರ ವಾರಕ್ಕೆ ಒಂದೊಂದು ಗೇರ್ ಕೊಟ್ಟಿದ್ದೀರಾ. ಈಗ ಅಷ್ಟೇ ಮಾಡ್ತೀನಿ. ವಾರಕ್ಕೆ ಒಂದೊಂದು ಗೇರ್ ಕೊಡ್ತಾ ಇದೀರಾ. ಫರ್ಟಿಲೈಸರ್ 10% 20% ಇಲ್ಲ 10% ಯೂಸ್ ಆಗ್ತಾ ಇದೆ ಅಷ್ಟೇ. ಈಗ ಫರ್ಟಿಲೈಸರ್ ಗಿಂತ ಜಾಸ್ತಿ ಇಲ್ಡ್ ಬರ್ತಾ ಇದೆ. ಓಕೆ. ಇದು ಏನಂದ್ರೆ ಇದರಲ್ಲಿ ಮೈಕ್ರೋಬ್ಸ್ ಇರುತ್ತೆ, ಜೀವಾಣು. ನೀವು ಭೂಮಿಗೆ ಬಿಟ್ರೆ ನೀವು ಹಾಕಿರ್ತಕ್ಕಂಥ ಗೊಬ್ಬರನ, ಫರ್ಟಿಲೈಸರ್ನ ಕನ್ವರ್ಟ್ ಮಾಡಿ ಗಿಡಕ್ಕೆ ಕೊಡುತ್ತೆ. ಮಿಷಿನರಿ ತರ ವರ್ಕ್ ಮಾಡ್ತಾ ಇರುತ್ತೆ ಅದು. ಅದರಿಂದ ನಿಮ್ಗೆ ಈ ತರ ಕ್ವಾಲಿಟಿ ಬಂದಿದೆ. ಇಷ್ಟೇ. ನೀವು ಕಂಟಿನ್ಯೂ ಮಾಡಿ. ಇದು 1 ವರ್ಷ ಮಾಡಿದ್ರೆ ಇದು ಇನ್ನೂ ಚೆನ್ನಾಗಿ ಬಂದ್ಬಿಡುತ್ತೆ. ನೋಡಿ, ಇದೆಲ್ಲ ಶೂಟ್ಸ್ ಎಲ್ಲ ದಪ್ಪ ಬಂದ್ಬಿಡುತ್ತೆ. ನೋಡಿ ಶೂಟ್ಸ್, ಮತ್ತೆ ಕೆಳಗಡೆನೂ ಶೂಟ್ ಬರುತ್ತೆ. ಬೇಸಲ್ ಶೂಟ್ಸ್ ಬರ್ಬೇಕಾದ್ರೆ ಇನ್ನ 1-2-3 ತಿಂಗಳು ತಗೊಳುತ್ತೆ. ಬೇಸಲ್ ಶೂಟ್ಸ್ ಬಂದ್ಬಿಡುತ್ತೆ ನಿಮ್ಗೆ. ಓಕೆ, ನಮಸ್ಕಾರ. ಓಕೆ.